ಭಾರತಕ್ಕೆ ಬಲೂಚಿಸ್ತಾನದ ಬೆಂಬಲ ಇದೆ. ಮೋದಿಜಿ ನೀವು ಏಕಾಂಗಿ ಅಲ್ಲ ಅನ್ನೋ ಸಂದೇಶ ಬಲೂಚಿಗಳಿಂದ ಸಿಗ್ತಾ ಇದೆ. ನಿಮ್ಮ ಜೊತೆಗೆ 60 ಲಕ್ಷ ಬಲೂಚಿ ದೇಶಭಕ್ತರಿದ್ದಾರೆ ಅನ್ನೋ ಮೆಸೇಜ್. ಪಾಕಿಸ್ತಾನಕ್ಕೆ ಚೀನಾ ಸಹಾಯ ಮಾಡ್ತಾ ಇದೆ. ಇದನ್ನು ಹೇಳ್ತಾ ಇರೋದು ಯಾರು? ಪಾಕಿಸ್ತಾನದ ಭಾಗವಾಗಿರುವಂತಹ ಬಲೂಚಿಸ್ತಾನದವರು. ಆದರೆ ನಾವು ಭಾರತಕ್ಕೆ ಬೆಂಬಲವನ್ನು ಕೊಡ್ತೀವಿ. ಬಲೂಚಿಸ್ತಾನದಲ್ಲಿ ಭಾರತದ ಪರ ಬಾವುಟ ಹಿಡಿದು ಬಲೂಚಿಗರ ಘೋಷ ವಾಕ್ಯಗಳು ಹೀಗೆ ಮೊಳಗ್ತಾ ಇದೆ. ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ಬಲೂಚಿಸ್ತಾನಿಗಳ ಹೋರಾಟ ಕಾಣಿಸ್ತಾ ಇದೆ. ನಿಮಗೆ ನಾವು ಫೋಟೋಸ್ಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಭಾರತ ಮತ್ತು ಬಲೂಚಿಸ್ತಾನ್ ಯಾವತ್ತಿದ್ರೂ ಫ್ರೆಂಡ್ಸು ಅನ್ನೋ ನಿಟ್ಟಿನಲ್ಲಿ ಫೋಟೋಗಳನ್ನು ಹಾಕೋದ್ರ ಮೂಲಕ ಒಂದು ಮಾರಲ್ ಸಪೋರ್ಟನ್ನು ಭಾರತಕ್ಕೆ ಅಲ್ಲಿಂದಲೇ ಕೊಡ್ತಾ ಇದ್ದಾರೆ. ಆಮೇಲೆ ಇಡೀ ಪಾಕಿಸ್ತಾನದಲ್ಲಿ 5 ಪ್ರಾಂತ್ಯ ಬರುತ್ತೆ. 5ರಲ್ಲಿ ಅತಿ ದೊಡ್ಡ ಪ್ರಾಂತ್ಯ ಯಾವುದು ಕೇಳಿದ್ರೆ ಬಲೂಚಿಸ್ತಾನ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾರೆ. ಶಬೀರ್, ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ಭಾಗ. ಇಡೀ ಪಾಕಿಸ್ತಾನದ ಒಂದು ತೂಕ ಆದರೆ ಬಲೂಚಿಸ್ತಾನದ ಮತ್ತೊಂದು ತೂಕ. ಅಲ್ಲಿಂದ ಸಿಗ್ತಾ ಇರುವಂತಹ ಸಪೋರ್ಟು ಎಷ್ಟು ಕ್ರೂಷಿಯಲ್. ಆಮೇಲೆ ಎಲ್ರಿಗೂ ಗೊತ್ತಿರುವಂತಹ ಸತ್ಯ, ಬಲೂಚಿಸ್ತಾನದಲ್ಲಿ ಏನೇ ಹೋರಾಟ ಆಗ್ತಾ ಇದ್ರು, ಎಷ್ಟೇ ದೊಡ್ಡ ಅಗ್ರೆಸಿವ್ ಹೋರಾಟ ಆಗ್ತಾ ಇದ್ರು, ಅದರ ಹಿಂದೆ ಫಂಡು ಭಾರತದ್ದೇ ಅಂತ. ಅದರ ಕೃತಜ್ಞತೆ ಸಲ್ಲಿಸುವಂತಹ ಭಾಗನ ಇದು. ಹೌದು, ಒಂದು ಕಡೆಗೆ ನೋಡಿ, ಪಾಕಿಸ್ತಾನಕ್ಕೆ ಚೀನಾ ಹೇಗೆ ನೇರವಾಗಿ ಬೆಂಬಲವನ್ನ ಕೊಡ್ತಾ ಇದೆಯೋ ಹಂಗೆ ಈಗ ಬಲೂಚಿಸ್ತಾನ ಕೂಡ ಭಾರತಕ್ಕೆ ನೇರವಾದಂತಹ ಬೆಂಬಲವನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಬಹಿರಂಗವಾಗಿ ಘೋಷಣೆಯೂ ಕೂಡ ಆಗಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯಿಂದ ಒಂದು ಹೇಳಿಕೆ ಕೂಡ ಬಂದಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮತ್ತೆ ಭಾರತದ ಜೊತೆಗೆ ನಾವಿದ್ದೀವಿ, ನೀವು ದೇಶಭಕ್ತಿಗಾಗಿ ಹೋರಾಟವನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿರುವಂತದ್ದು. ಇದು ಪಾಕಿಸ್ತಾನಕ್ಕೆ ಮಗ್ಗಲ ಮುಳ್ಳಾಗುವಂತದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಒಂದು ಕಡೆ ಪಾಕಿಸ್ತಾನಕ್ಕೆ ಫಂಡಿಂಗ್ ಅನ್ನ ಮಾಡೋ ಮೂಲಕ ಚೀನಾ ಹೇಗೆ ಭಾರತವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ಯೋ ಅದೇ ರೀತಿ ಭಾರತವು ಕೂಡ ಏನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೂ ಕೂಡ ನೆರವುಗಳನ್ನ ಕೊಡೋ ಮೂಲಕ ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತದ್ದು ಕೂಡ ಈಗ ಏನು ಗುಟ್ಟಾಗಿ ಉಳಿದಿಲ್ಲ. ಸೊ ಆ ಮೂಲಕ ಪಾಕಿಸ್ತಾನವನ್ನ ನಿರಂತರವಾಗಿ ಏನು ಭಾರತದ ವಿರುದ್ಧ ಷಡ್ಯಂತ್ರವನ್ನ ಏನು ಮಾಡಕ್ ಬರುತ್ತೆ, ಆ ಮೂಲಕ ಬಲೂಚಿಸ್ತಾನ್ ಆರ್ಮಿ ಲಿಬರೇಷನ್ ಆರ್ಮಿ ಏನಿದೆ ಅದನ್ನ ಬಳಸಿಕೊಂಡು ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ನೋಡಿ, ಕಳೆದ 2-3 ತಿಂಗಳಿಂದಲೂ ಕೂಡ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ ಅದು ನಿರಂತರವಾದಂತಹ ದಾಳಿಗಳನ್ನ ಪಾಕಿಸ್ತಾನದಲ್ಲಿ ಮಾಡ್ತಾ ಇದೆ. ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ನಾವು ಗಮನಿಸಿದ್ವಿ, 2 ಪ್ರಕರಣಗಳು ವರದಿಯಾಗಿದ್ದಾವೆ. ಒಂದು ಪ್ರಕರಣದಲ್ಲಿ 17 ಜನ ಪಾಕಿಸ್ತಾನ ಸೈನಿಕರು, ಮತ್ತೊಂದು ಪ್ರಕರಣದಲ್ಲಿ 12 ಜನ ಪಾಕಿಸ್ತಾನ ಸೈನಿಕರನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಾಡಿತ್ತು. ಈ ಮೂಲಕ ಅವ್ರನ್ನ ಹೆಣೆಯುವಂತ ಕೆಲಸವನ್ನ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಅವರು ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರಂತರವಾದಂತಹ ಹೋರಾಟವನ್ನ ಮಾಡ್ತಾ ಇದೆ. ಭಾರತ ಈ ಹಿಂದೆ ಪಾಕಿಸ್ತಾನದ ಒಂದು ಭಾಗವಾಗಿದ್ದಂತಹ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಂತಹ ಮಹತ್ವದ ಕೆಲಸವನ್ನ ಮಾಡಿತ್ತು. ಈಗಲೂ ಕೂಡ ಅಂತದ್ದೇ ಮಹತ್ವದ ಕೆಲಸದ ನಿರೀಕ್ಷೆಯಲ್ಲಿ ಬಲೂಚಿಸ್ತಾನಿಗಳಿದ್ದಾರೆ. ಬಾಂಗ್ಲಾಗೆ ಸಿಕ್ಕಂತ ನೆರವು ನಮಗೂ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಈಗ ಭಾರತಕ್ಕೆ ಬೆಂಬಲವನ್ನ ಅವರು ಕೊಡ್ತಾ ಇದ್ದಾರೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.